ಇನ್ನು SIT ಕಚೇರಿಗೆ ಬಂದ ಕೂಡಲೇ ಚಿನ್ನಯ್ಯಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರಂತೆ. ಊಟಕ್ಕೂ ರೆಸ್ಟ್ ಕೊಡದೆ ಬುರುಡೆ ರಹಸ್ಯ ಕೆದಕ್ತಾ ಇದ್ದಾರೆ SIT ಅಧಿಕಾರಿಗಳು. ಪ್ರಶ್ನೆಗಳ ಸುರಿಮಳೆನೇ ಬಂದಿದೆ. ಇಷ್ಟು ದಿನಗಳು ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ರು SIT ಅಧಿಕಾರಿಗಳು, ಆ ಎಲ್ಲ ಪ್ರಶ್ನೆಗಳನ್ನ ಒಂದೊಂದಾಗಿ ಕೇಳ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಹಿನ್ನೆಲೆ, ಹುಟ್ಟೂರು, ಧರ್ಮಸ್ಥಳಕ್ಕೆ ಬಂದಿದ್ದ ಹಾಗೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಷ್ಟು ವರ್ಷ ಕೆಲಸ ಮಾಡಿದ್ದೆ, ಏನೇನ್ ಕೆಲಸ ನಿರ್ವಹಿಸ್ತಾ ಇದ್ದ, ಯಾರು ನಿನ್ಗೆ ಆಜ್ಞೆಗಳನ್ನ ಮಾಡ್ತಾ ಇದ್ರು, ಕೆಲಸ ಬಿಟ್ಟಿದ್ಯಾವಾಗ, ಬಿಟ್ಟ ನಂತರ ಎಲ್ಲೆಲ್ಗೆ ತೆರಳಿದ್ದೆ, ಇಲ್ಲಿಗೆ ವಾಪಸ್ ಯಾರು ಕರ್ಕೊಂಡು ಬಂದ್ರು, ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೆ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ತಮಿಳುನಾಡಿನಿಂದ ಉಜಿರೆಗೆ ಬಂದಿದ್ ಯಾವಾಗ, ಏನಕ್ಕೆ, ಯಾಕಾಗಿ ಬಂದೆ, ಯಾರು ಕರ್ಸ್ಕೊಂಡ್ರು ನಿನ್ನ, ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು, ಯಾರು ನಿನ್ನ ಲಾಯರ್ನ ಸಂಪರ್ಕ ಮಾಡಿದ್ರು, ಎಲ್ಲಾ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಕೇಳಲೇಬೇಕು. ಬಹುಶಃ ಈ ಮನುಷ್ಯ ಇಷ್ಟೆಲ್ಲ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ ಅಂತ ಎಣಿಸ್ಕೊಂಡಿರ್ಲಿಲ್ವೇನೋ. ನಾನೇನೋ ಹೋಗ್ಬಿಡ್ತೀನಿ, 100 ಜನರನ್ನ ನಾನು ಹೂತ್ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ, ಜನರೆಲ್ಲ ನಂಬಿಡ್ತಾರೆ, ಎಲ್ಲ ಕಡೆ ನ್ಯೂಸ್ ಆಗಿಬಿಡುತ್ತೆ, ಅಲ್ಲಿಗೆ ಮುಚ್ಚೋಗುತ್ತೆ ಅಂತ ಎಣಿಸ್ಕೊಂಡಿದ್ದ. ಆದ್ರೆ ಮುಚ್ಚೋಗುವ ಪ್ರಮೇಯ ಯಾವುದೇ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇದೀಗ. ಇನ್ನು ಮುಂದೆ SIT ಅಧಿಕಾರಿಗಳು 10 ದಿನಗಳ ಕಾಲ ಈತನನ್ನ ತನಿಖೆ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಯಾರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರು, ನಿನಗೆ ಲಾಯರ್ ಸಂಪರ್ಕವನ್ನ ಯಾರು ಮಾಡಿದ್ರು, ಇಲ್ಲಿ ಕೆಲಸ ಬಿಟ್ಟು ಯಾವಾಗ ಹೋದೆ, ಇಲ್ಲಿಂದ ಹೋದವನು ಏನ್ ಕೆಲಸ ಮಾಡಿದೆ, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರು SIT ಅಧಿಕಾರಿಗಳ್ರಿ, IPS ಮಾಡಿ ಬಂದವರು. ಅವರಿಗೆ ಇಂಥ ಅನೇಕ ಕಳ್ಳರನ್ನ, ಇಂಥ ಅನೇಕ ದರೋಡೆಕೋರರನ್ನ, ಇಂಥ ಅನೇಕ ಡ್ರಾಮಾ ಮ್ಯಾನ್ಗಳನ್ನ ಅವ್ರು ನೋಡಿರ್ತಾರೆ, ಬುರುಡೆ ಬಿಡೋರನ್ನ ಅವ್ರು ನೋಡಿರ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತು ಹೆಂಗೆ ಬಾಯಿ ಬಿಡಿಸ್ಬೇಕು, ಏನೇನು ಪ್ರಶ್ನೆ ಕೇಳಿದ್ರೆ ಈ ಮನುಷ್ಯ ಸತ್ಯ ಹೇಳ್ತಾನೆ, ಎಲ್ಲದು ಬಹಳ ಚೆನ್ನಾಗಿ SIT ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರನ್ನ IPS ಅಧಿಕಾರಿಗಳು ಅಂತ ಕರೆಯೋದು. ಸೊ ಇದೀಗ ಎಲ್ಲದನ್ನ ಕೂಡ ಬಾಯಿ ಬಿಡಿಸ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪೇಶ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ನೇರವಾಗಿ ಧರ್ಮಸ್ಥಳಕ್ಕೆ ಬರೋದು, ನಾನೊಂದು 100ರಿಂದ 200 ಹೆಣ ಹೂತಿದ್ದೇನೆ ಅಂತ ಹೇಳೋದು, ಹೊರಟು ಹೋಗೋದು, ಜನಗಳು ಆಮೇಲೆ ಸ್ಟ್ರೈಕ್ ಮಾಡೋದು, ಇದನ್ನೇ ಇಟ್ಕೊಂಡು ದೊಡ್ಡ ಷಡ್ಯಂತ್ರಗಳನ್ನು ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲದೂ ಉಲ್ಟಾ ಹೊಡೆದಿದೆ ರೂಪೇಶ್. ಇದೀಗ SIT ಅಧಿಕಾರಿಗಳು 10 ದಿನ ಕಸ್ಟಡಿಗೆ ತಗೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಂತೆ. ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ರೂಪೇಶ್? ನಿಜ ಕಾರ್ತಿಕ್, ಯಾಕಂದ್ರೆ SIT ಅಧಿಕಾರಿಗಳು ಇಲ್ಲಿ ಚಿನ್ನಯ್ಯನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊದಲೇದಾಗಿ ಅರೆಸ್ಟ್ ಅನ್ನ ಮಾಡ್ಕೊಂಡು ಈಗ ಮತ್ತೊಂದು FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವ ಕೇಸ್ ಅಂತ ಹೇಳಿದ್ರೆ, ಇಲ್ಲಿ ತಲೆಬುರುಡೆ ತಂದಂತ ಕೇಸ್, ತಲೆಬುರುಡೆ ತಂದಿದ್ದಾರಲ್ಲ, ಆ ತಲೆಬುರುಡೆ ಮೂಲ ಎಲ್ಲ ಅಂತ ಮೊದಲಿಂದ ಕೇಳ್ತಾ ಇದ್ರು. ಬೇರೆ ಪ್ರಶ್ನೆ, ಈಗ ಹೆಣವನ್ನು ಎಲ್ಲಿ ಹೂತಿದ್ದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಥೆಯನ್ನು ಕಟ್ಟಿ ಹೇಳ್ತಾ ಇದ್ರು. ಆದ್ರೆ ಈ ತಲೆಬುರುಡೆ ಸಂಬಂಧಪಟ್ಟಂತೆ ಕತೆ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ